ಕೆಂಚ ಕೆಂಚ ತಗೋ ಬಾಯಿಲಿ. ಏನು ಗೌರಮ್ಮ ಅವರೇ, ಏನು ಕರೆದಿದ್ದು? ತಗೋ, ಈ ದುಡ್ಡು ತಗೊಂಡೋಗಿ ಫಸ್ಟು ಆ ಮುಸ್ತಮ್ಮ ಅಪ್ಪನ ಕೊಟ್ಬಿಟ್ಟು ಸಾಲ ಎಲ್ಲ ತೀರಿಸ್ಕೊ. ಇನ್ನೂ ಏನಾದರೂ ಬೇಕಾದರೆ ಕೇಳು ಆಯಿತಾ, ಸಂಕೋಚ ಪಟ್ಕೊಬೇಡ, ನಾನೇನು ಬೇರೆಯವಳಲ್ಲ. ಅಮ್ಮ ಅವರೇ, ಅದು ಸರಿ ತಗೋತೀನಿ. ಆದರೆ ನಾನು ಇದನ್ನು ಮತ್ತೆ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ. ನೀವು ಅವಾಗ ಬೇಡ ಅಂತ ಅನ್ಬಾರ್ದು, ಹಂಗಂದ್ರೆ ಮಾತ್ರ ತಗೊತೀನಿ. ಸರಿ ಸರಿ ತಗೋ. ಸರಿ ಅಮ್ಮ ಅವರೇ, ನಾನು ಬರ್ತೀನಿ. ಕೆಂಚ, ಅದು ಸ್ವಲ್ಪ ಮಾತಾಡಬೇಕಾಗಿತ್ತು. ಅದೇನೆಂದರೆ, ನಾನು ಮನೆ ಬಿಟ್ಟು ನಿನ್ನ ಜೊತೆ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೌರಿ, ನೀ ಏನು ಮಾತಾಡ್ತಾ ಇದೀಯಾ? ನಿಮಗೆ ಜ್ಞಾನ ಇದೆಯಾ ಮಾತಾಡ್ತಿರೋದ್ರ ಬಗ್ಗೆ? ಹಾಂ, ಜ್ಞಾನ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ. ನಾನು ನಿನ್ನ ಜೊತೆ ಮನೆ ಬಿಟ್ಟು ಬರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕೇಳಿಸ್ತಲ್ಲ? ಗೌರಿ, ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ನೋಡು, ಯಾರು ಬಂದ್ಬಿಡ್ತಾರೆ, ನನಗೆ ಮಾತಾಡೋಕ್ಕಾಗಲ್ಲ. ನೋಡು, ನೀನು ಹಿಂಗೆಲ್ಲ ಮಾತಾಡಿ ನನಗೆ ಹುಚ್ಚಿಡಿಸ್ಬೇಡ. ಹುಚ್ಚಲ್ಲ ಕೆಂಚ, ಇದು ತೀರ್ಮಾನ ತಗೊಂಡಾಗಿದೆ ನಾನು. ಆಯಿತಾ, ನಾನು ಮನೆ ಬಿಟ್ಟು ಬರೋಕ್ಕೆ ರೆಡಿಯಾಗಿದ್ದೀನಿ. ನಾನು ಬರೀ ಕಡೆ ಬರ್ತೀನಿ ಅಂತ ಅನ್ಕೋಬೇಡ. ನಿಂಗೆ ಎಷ್ಟು ದುಡ್ಡು, ಒಡವೆ, ಏನೇನು ಬೇಕಲ್ಲ ಎಲ್ಲ ತೊಗೊಂಬರ್ತೀನಿ. ನಾ ಇಬ್ಬರು ಎಲ್ಲ ದೂರ ಹೊಂಟೋಗೋಣ ಕೆಂಚ. ನೀನೇನು ಚಿಂತೆ ಮಾಡಬೇಡ, ನಾನು ಅದನ್ನು ನೋಡ್ಕೊತೀನಿ. ಅಮ್ಮವರೇ, ನನಗೆ ಮದುವೆ ಆಗಿದೆ, ನಿಮಗೆ ನೆನಪಿದೆ ಅಲ್ವಾ? ಅವಳೇನು ಮಾಡೋಣ? ಅವಳೇನು ಮಾಡೋಣ ಅಂದರೆ ಅದು ನನಗದೇ ಗೊತ್ತಿಲ್ಲ. ನಾನು ನಿನ್ನ ಜೊತೆ ಬರ್ತೀನಿ ಅಷ್ಟೇ. ಅಯ್ಯೋ, ಸೀನಪ್ಪರು ಬರ್ತಾ ಇದ್ದಾರೆ. ಗೌರಿ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದೀಯಾ? ಹಾಂ, ನಿಂತ್ಕೊಂಡು ಏನು ಮಾಡ್ತಾರೆ? ಸುಮ್ಮನೆ ನಿಂತ್ಕೊಂಡಿದ್ದೆ. ಏನು ಹೇಳಿ? ಹೌದಾ, ಸರಿ. ಅದು ನಾನು ಕೆಲಸದ ಮೇಲೆ ಒಂದು ವಾರ ಊರಿಗೆ ಹೋಗ್ಬೇಕಾಗಿದೆ, ಅದನ್ನೇ ಹೇಳಕ್ಕೆ ಅಂತ ಕರೆದೆ. ಇನ್ನು ಒಳಗಡೆ ನೋಟೆ ಎಲ್ಲೂ ಕಾಣಿಸಿಲ್ಲ, ಅದಕ್ಕೆ ಈಚೆ ಬಂದೆ. ಹೌದಾ, ಸರಿ, ಹೋಗಿ ಬನ್ನಿ, ಒಳ್ಳೇದಾಗಲಿ. ಹ್ಞೂ ಸರಿ. ಮನೆ ಕಡೆ ಜೋಪಾನ, ಮಕ್ಕಳು ಹುಷಾರು. ನಾನು ಒಂದು ವಾರ ಆಗುತ್ತೆ ಬರೋಕ್ಕೆ, ಒಂದು ವಾರ ಆದಮೇಲೆ ಬರ್ತೀನಿ, ಸರಿನಾ? ಎಲ್ಲಿ, ಏನು, ಯಾಕೆ ಅಂತ ಕೇಳಲ್ವಾ? ಅಯ್ಯೋ, ಅದ್ರಲ್ಲಿ ಕೇಳೋದೇನಿದೆ? ಕೆಲಸದ ಮೇಲೆ ಅಂತ ನೀವು ಹೇಳಿದ್ರಲ್ಲ, ಹೋಗಿ ಬನ್ನಿ. ಇವಳು ಯಾಕೆ ಈ ಥರ ಮಾತಾಡ್ತಾಳೆ? ಸರಿ, ಬರ್ತೀನಿ. ಸರಿ. ಅಯ್ಯೋ, ನೀವು ಮಾತಾಡ್ದಲ್ಲ ಎಲ್ಲಿ ಕಳ್ಸ್ಕೊಂಬಿಟ್ರು ಅಂತ ಭಯ ಆಗೋಗಿತ್ತು ನನಗೆ. ನೀನು ಹಿಂಗೆ ಎದ್ರುಕೊಂಡ್ರೆ ಅಷ್ಟೇ. ಏನಕ್ಕೆ ಎದ್ರುಕೊಂತೀಯಾ? ನೋಡಿದ್ರೆ ಹೇಳಿದ್ರೆ ಆಯಿತು, ಏನು ಭಯನಾ? ಗೌರಿ, ಯಾಕೋ ನಿಮಗೆ ತುಂಬ ಧೈರ್ಯ ಜಾಸ್ತಿ ಆಗಿದೆ. ನೀನು ಮೊದಲು ಇಷ್ಟೊಂದು ನಿಮಗೆ ಧೈರ್ಯ ಇದ್ದಿಲ್ವಲ್ಲ? ಹೌದು, ನನಗೆ ಈ ಧೈರ್ಯ ಮೊದಲೇ ಇಲ್ಲ. ಮೊದಲೇ ಇದ್ದಿದ್ದು ಚೆನ್ನಾಗಿರ್ತಾಯಿತ್ತು ಅಂತ ಅನಿಸ್ತಿದೆ. ನನಗೆ ಇವಾಗ ಬುದ್ಧಿ ಬಂದಿದೆ ಕೆಂಚ. ನೋಡು, ನಮ್ಮ ಯಜಮಾನ್ರಂಗೂ ಒಂದು ವಾರ ಊರಿಗೆ ಹೋಗ್ತಾ ಇದ್ದಾರೆ. ಇದೇ ಒಳ್ಳೆ ಸಮಯ, ನಾವಿಬ್ಬರು ಈ ಊರು ಬಿಟ್ಟು ಹೊಂಟೋಗೋಣ. ಗೌರಿ, ಗೌರಿನೂ ಇಲ್ಲ, ಏನೂ ಇಲ್ಲ. ನಿಂಗೆ ಪದೇ ಪದೇ ಅದನ್ನೇ ಹೇಳಿದ್ನೇ ಹೇಳಕ್ಕೆ ನನ್ನ ಕೈಲಿ ಆಗಲ್ಲ. ರೆಡಿ ಆಗಿರು ಅಷ್ಟೇ. ಹಾಂ, ಅವರೆಲ್ಲ ವಾಪಸ್ ಬರೋದ್ರೊಳಗಡೆ ಈ ಮನೇಲಿ ಏನು ಸಿಗುತ್ತೋ, ಈ ಯಾರ ಮನೇಲಿ ಏನೇನು ಸಿಗುತ್ತೆ, ಮುರುಕಲ್ ಪಾತ್ರೆ, ಹರಕಲ್ ಬಟ್ಟೆ, ನಂಗೆ ಏನೇನು ಯೂಸ್ ಆಗುತ್ತೋ ಅದೆಲ್ಲ ಎತ್ಕೊಂಡು ಬೇಗ ಎಸ್ಕೇಪ್ ಆಗಬೇಕು. ಯಾರಿಗೆ ಬೇಕಾಗಿದೆ ಯಾಳ ಕೊಂಪೆನಲ್ಲಿ ಸಾಕಾಗಿದೆ. ಹೆಂಗೋ ಸತ್ತ ನಾನು ಫಸ್ಟ್ ಎಸ್ಕೇಪ್ ಆಗಬೇಕು ಇಲ್ಲಿಂದ. ನಂಗೆ ಎಷ್ಟು ಸಿಗುತ್ತೋ ಅಷ್ಟೇ ಲಾಭ. ಸ್ವಲ್ಪ ಬಟ್ಟೆ ಒಡವೆ ಎತ್ಕೊಂಡಿದ್ದೀನಿ, ಸ್ವಲ್ಪ ದುಡ್ಡು ಇತ್ತು, ಎಲ್ಲ ಎತ್ಕೊಂಡಿದ್ದೀನಿ. ಇನ್ನು ಈ ಕಡೆ ಜನದಲ್ಲಿ ತಲೆನೇ ಹಾಕ್ಬಾರ್ದು. ಯಾರು ಹೆಂಗಾದ ಮಕ್ಕೊಂಡು ಹಾಳಾಗೋಗ್ಲಿ, ನಾ ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗಬೇಕು. ಅದೇ ಸರಿ, ಸಾಕಪ್ಪ ಸವಾಸ ನನಗೆ. ಕಮಲಾ, ಕಮಲಾ, ಎಲ್ಲೋದ್ಲು ಇವಳು? ಒಳಗಡೆ ನಿಂತಿದ್ದಾಳ? ಕಮಲಾ, ಕಮಲಾ, ಅವಳು ಬಟ್ಟೆ ಬರೀ ಏನು ಕಾಣಿಸ್ತಾ ಇಲ್ವಲ್ಲ? ಎಲ್ಲೋದ್ಲು ಇವಳು? ಕಾಂತ, ಎಲ್ಲಿ ಕಮಲ ಕಾಣಿಸ್ತಾ ಇಲ್ಲ? ಅದೇ ರೀ, ನಾನು ಅದೇ ನೋಡ್ತಾ ಇದ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಎಲ್ಲೋದ್ಲು ಏನೋ? ಮಕ್ಕಳೇ, ಸಾಕಪ್ಪ, ಅತ್ತಿ ಸಾಕು. ಇನ್ನೂ ಎಷ್ಟಂತ ಹೇಳ್ತೀರಾ? ಸಮಾಧಾನ ಮಾಡ್ಕೊಳ್ಳಿ. ರೀ, ಅವಳು ಇಲ್ಲ, ಎಲ್ಲೋದ್ಲು ಕಾಣಿಸ್ತಾ ಇಲ್ಲ ರೀ. ಹಾಂ, ಕಮಲ ಎಲ್ಲೂ ಕಾಣಿಸ್ತಾ ಇಲ್ವಾ? ಅಂದರೆ ಎಲ್ಲೋದ್ಲು? ಅವಳು ಬಟ್ಟೆ ಬರೆ ಎಲ್ಲ ಏನೂ ಕಾಣಿಸ್ತಾ ಇಲ್ಲ. ಎಲ್ಲ ಎತ್ಕೊಂಡು ಮನೆ ಬಿಟ್ಟು ಹೊಂಟೋಗಿದ್ದಾರೆ ಅಂತ ಅನಿಸ್ತಿದೆ. ಅಯ್ಯೋ, ಹೌದಾ? ಅವಳು ಮನೆ ಬಿಟ್ಟು ಹೊಂಟೋದ್ರೆ ಈ ಮಕ್ಕಳು ಏನು ಮಾಡೋದು? ಹಾಂ, ಅಷ್ಟೇ. ಮಕ್ಕಳೇ, ನಡೀರಿ, ನೀವು ನಮ್ಮ ಮನೆಗೆ ನಡೀರಿ.
ನೀವು ಇನ್ಮೇಲೆ ಅಲ್ಲೇ ಇರೋರಂತೆ. ರೀ ಏನು ಹೇಳ್ತಾ ಇದ್ದೀರಾ? ಅವ್ರು ನಮ್ಮ ಮನೆಗೆ ಕರ್ಕೊಬಂದ್ರೆ ಅವ್ರನ್ನ ಯಾರು ನೋಡ್ಕೊತಾರೆ? ಹಾಂ, ನಿಮಗೆ ತಲೆ ನೆಟ್ಟಿಗಿದ್ಯಾ? ಕಾಂತ, ನೀನೇ ಯೋಚನೆ ಮಾಡು. ಈ ಮನೇಲಿ ಅವ್ರನ್ನ ಯಾರು ನೋಡ್ಕೊತಾರೆ, ಯಾರಿದ್ದಾರೆ ಅಂತ. ಅವ್ರಿಗೆ ಊಟ ಬಟ್ಟೆ ಎಲ್ಲ ಯಾರು ಮಾಡ್ತಾರೆ? ಯೋಚನೆ ಮಾಡು ಕಾಂತ, ಹಂಗೆಲ್ಲ ಮಾಡಬೇಡ. ಅವರು ನನ್ನ ಮಕ್ಕಳೇ, ಬೇರೆ ಯಾರೂ ಅಲ್ಲ. ನನ್ನ ತಮ್ಮನ ಮಕ್ಕಳ, ನನಗೂ ಮಕ್ಕಳೇ. ಹೌದು, ನಿಮಗೆ ಮಕ್ಕಳೇ ಇರ್ಬೋದವರು. ಹಾಗಂತ ನನಗೇನು ಅವ್ರು ನೋಡ್ಕೊಳಕ್ಕೆ ಕರ್ಮನಾ? ದೊಡ್ಡಪ್ಪ, ನಾವೆಲ್ಲೂ ಬರಲ್ಲ, ನಾವಿಲ್ಲೇ ಇರ್ತೀವಿ, ನೀವು ಜಗಳ ಆಡಬೇಡಿ. ಪ್ರಿಯಾ, ಹಂಗೆಲ್ಲ ಮಾತಾಡಬಾರ್ದು ಅಮ್ಮ, ಹಂಗೆಲ್ಲ ಮಾತಾಡಬಾರ್ದು. ನಾನೇನು ಬದುಕಿದ್ದೀನಿ, ನಾನು ದೊಡ್ಡಪ್ಪ. ನಾನು ಎಷ್ಟು ದಿನ ಇರ್ತೀನೋ ಅಲ್ಲಿ ತನಕ ನೀವೇನು ಯೋಚನೆ ಮಾಡಬೇಡಿ ಮಕ್ಕಳೇ. ನಾನು ನೋಡ್ಕೊತೀನಿ ನಿಮ್ಮನ್ನು. ಹ್ಞೂ, ನೋಡ್ಕೊತಾರೆ ಬಾರಿ. ನೋಡ್ರಿ, ಅವ್ರು ನಮ್ಮ ಮನೆ ಕರ್ಕೊಬರೋದಾಗ್ಲಿ ಅದು ಇದು ಅಂತ ಯೋಚನೆ ಮಾಡೋದಾಗ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ. ಕಾಂತ, ಸೈಲೆಂಟಾಗಿದ್ದು ಸರಿ. ಊರಿನ ಜನ ಏನು ಅನ್ಕೋತಾರೆ ಅವ್ರನ್ನ ಇದೇ ಮನೇಲಿ ಬಿಟ್ಟರೆ. ನೋಡು, ದೊಡ್ಡಪ್ಪ ಅಂತ ಇದ್ದಾನೆ, ಅವನೇನು ನೋಡ್ಕೊಳಲ್ಲ ಮಕ್ಕಳಂತ ನನ್ನ ಮರ್ಯಾದೆ ಏನಾಗುತ್ತೆ ನೋಡು. ಜಾಸ್ತಿ ಮಾತಾಡಬೇಡ, ಸೈಲೆಂಟಾಗಿರು. ಹಾಂ, ಸರಿ, ಏನು ಮಾಡ್ತೀರ ಮಾಡಿ, ಹಾಳಾಗೋಗಿ, ನಾನು ಹೋಗ್ತೀನಿ. ಮಕ್ಕಳೇ, ನಡೀರಪ್ಪ, ಹೋಗೋಣ ನಡೀರಿ ನಮ್ಮ ಮನೆಗೆ.